गणपतये नमो नमः। श्रीसिद्धिविनायक नमो नमः। अष्टविनायक नमो नमः। गणपति बाप्पा मोरया। ಇಂದಿನ ಸಚೇತನ ಕಾರ್ಯಕ್ರಮ ಅಡಿಯಲ್ಲಿ ನಮಗೆ ಬಂದಿರುವ ವಿಷಯ ಗುಡಿ ಕೈಗಾರಿಕೆಗಳು ಅಥವಾ ಗ್ರಾಮೀಣ ಕೈಗಾರಿಕೆಗಳು ಭಾರತದ ಆರ್ಥಿಕತೆಯಲ್ಲಿ ಮತ್ತು ಸಾಂಸ್ಕೃತಿಕ ಪರಂಪರೆಯಲ್ಲಿಯೂ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತವೆ. ಇವು ಸಾಮಾನ್ಯವಾಗಿ ಮನೆಗಳಲ್ಲಿ ಕಡಿಮೆ ಬಂಡವಾಳದಲ್ಲಿ ಸ್ಥಳೀಯವಾಗಿ ಲಭ್ಯವಿರುವ ಕಚ್ಚಾ ವಸ್ತುಗಳನ್ನು ಬಳಸಿ ಕುಟುಂಬದ ಸದಸ್ಯರ ಸಹಾಯದಿಂದ ನಡೆಸಲ್ಪಡುವ ಸಣ್ಣ ಪ್ರಮಾಣದ ಉತ್ಪಾದಕ ಘಟಕಗಳಾಗಿವೆ. ಒಟ್ಟಾರೆಯಾಗಿ ಗುಡಿ ಕೈಗಾರಿಕೆಗಳು ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತದಂತಹ ಪ್ರಮುಖ ಅಭಿಯಾನಗಳಿಗೆ ಬೆಂಬಲವಾಗಿವೆ. ಅವುಗಳ ಬೆಳವಣಿಗೆ ಅಗತ್ಯವಿರುವ ಆಧುನೀಕರಣ, ಮಾರುಕಟ್ಟೆ ಪ್ರವೇಶ ಮತ್ತು ಸಾಲ ಸೌಲಭ್ಯಗಳನ್ನು ಈಗಿನ ತುರ್ತು ಅವಶ್ಯಕತೆಯಾಗಿದೆ. ಪ್ರಾಚೀನ ಪರಂಪರೆ. ಭಾರತವು ಪುರಾತನ ಕಾಲದಿಂದಲೂ ಕೈಮಗ್ಗ, ಕರಕುಶಲ, ಜಾವಳಿ, ಮಡಿಕೆ ತಯಾರಿಕೆ ಮತ್ತು ಆಭರಣಗಳಂತಹ ಕುಶಲ ಕಾರ್ಮಿಕ ಕೆಲಸಕ್ಕೆ ಹೆಸರುವಾಸಿಯಾಗಿದೆ. ಗ್ರಾಮಗಳ ಸ್ವಾವಲಂಬಿಯಾಗಿದ್ದಾಗ ಕೈಗಾರಿಕೆಗಳ ಪ್ರವರ್ಧಮಾನಕ್ಕೆ ಬಂದವು. ವಸಾಹತುಶಾಹಿ ಪರಿಣಾಮ. ಬ್ರಿಟಿಷರ ಆಳ್ವಿಕೆಯಲ್ಲಿ ಕೈಗಾರಿಕರಣ ಯಂತ್ರಗಳಿಂದ ಉತ್ಪಾದನೆಯಾದ ಸರಕುಗಳ ಸ್ಪರ್ಧೆಯಿಂದಾಗಿ ಭಾರತದ ಸಾಂಸ್ಕೃತಿಕ ಗುಡಿ ಕೈಗಾರಿಕೆ ತೀವ್ರವಾಗಿ ಕುಸಿಯಿತು. ಸ್ವತಂತ್ರ ನಂತರ ಮಹಾತ್ಮ ಗಾಂಧೀಜಿ ಖಾದಿ ಮತ್ತು ಗ್ರಾಮೋದ್ಯೋಗದ ಪರಿಕಲ್ಪನೆ ಮತ್ತು ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವ ಉದ್ದೇಶದಿಂದ ಈ ಕೈಗಾರಿಕೆಗೆ ಸರ್ಕಾರವು ಪುನಃಸ್ಥಿತಿಯನ್ನು ನೀಡಿತು. ಗುಡಿ ಕೈಗಾರಿಕೆಗಳ ಬೆಳವಣಿಗೆ. ಕೇಂದ್ರ ಸರ್ಕಾರಿ ಸಂಸ್ಥೆಗಳು, ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ, ಕೆವಿಐಸಿನಂತಹ ಸಂಸ್ಥೆಗಳು ಸ್ಥಾಪನೆಯಾದವು. ಇವು ಈ ವಲಯಕ್ಕೆ ತರಬೇತಿ, ಹಣಕಾಸು ಮತ್ತು ಮಾರುಕಟ್ಟೆಗೆ ನೆರವು ನೀಡುತ್ತವೆ. ಕೌಶಲ್ಯ ಮತ್ತು ಸಂಪನ್ಮೂಲಗಳ ಬಳಕೆ. ಇವು ಸ್ಥಳೀಯವಾಗಿ ಲಭ್ಯವಿರುವ ಕಚ್ಚಾ ಸಾಮಗ್ರಿಗಳು ಮತ್ತು ತಲೆಮಾರುಗಳಿಂದ ಬಂದಿರುವ ಕುಶಲತೆಗಳನ್ನು ಬಳಸುವುದರಿಂದ ಅವುಗಳ ಬೆಳವಣಿಗೆ ಸುಲಭವಾಯಿತು. ಸರ್ಕಾರದ ಯೋಜನೆಗಳು. ಮೇಕ್ ಇನ್ ಇಂಡಿಯಾ ಮುದ್ರಾ ಯೋಜನೆ ಮತ್ತು ಒಂದು ಜಿಲ್ಲೆಯ ಒಂದು ಉತ್ಪನ್ನ ಮುಂತಾದ ಉಪಕ್ರಮಗಳು ಗುಡಿ ಕೈಗಾರಿಕೆಗಳಿಗೆ ಉತ್ತೇಜನ ನೀಡಿ ಅವುಗಳ ಮಾರುಕಟ್ಟೆಯನ್ನು ವಿಸ್ತರಿಸಲು ಸಹಾಯ ಮಾಡಿವೆ. ಗ್ರಾಮೀಣ ಉದ್ಯೋಗ. ನಗರಗಳಿಗೆ ವಲಸೆಯನ್ನು ಕಡಿಮೆ ಮಾಡಲು ಮತ್ತು ಗ್ರಾಮೀಣ ಪ್ರದೇಶದ ಜನರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸಲು ಈ ಕೈಗಾರಿಕೆಗಳು ಮುಖ್ಯವಾಗಿವೆ. ಪ್ರಸ್ತುತ ಗುಡಿ ಕೈಗಾರಿಕೆಗಳ ಸ್ಥಿತಿ ಮತ್ತು ಪ್ರಾಮುಖ್ಯತೆ. ಪ್ರಸ್ತುತ ದಿನಗಳಲ್ಲಿ ಗುಡಿ ಕೈಗಾರಿಕೆಯು ಎದುರಿಸುತ್ತಿರುವ ಸವಾಲುಗಳಿಂದ ಅದರ ಮಹತ್ವವನ್ನು ಈ ಕೆಳಗೆ ನೀಡಲಾಗಿದೆ. ಪ್ರತ್ಯೇಕ ಸೃಷ್ಟಿ. ಗ್ರಾಮೀಣ ಪ್ರದೇಶದ ಜನರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಮತ್ತು ಅರೆ ಕೌಶಲ್ಯವುಳ್ಳವರಿಗೆ ಹೆಚ್ಚಿನ ಉದ್ಯೋಗ ಅವಕಾಶಗಳನ್ನು ನೀಡುತ್ತದೆ, ವಲಸೆಯನ್ನು ಕಡಿಮೆ ಮಾಡುತ್ತದೆ. ಸಾಂಸ್ಕೃತಿಕ ಹಾಗೂ ಕಲಾ ಸಂರಕ್ಷಣೆ. ಗುಡಿ ಕೈಗಾರಿಕೆಗಳು ಪಾತ್ರ ಹಳೆಯ ಕಲೆ ಮತ್ತು ಕರಕುಶಲತೆಗಳು ಮತ್ತು ಸಾಂಪ್ರದಾಯಿಕ ಕೌಶಲ್ಯಗಳನ್ನು ಜೀವಂತವಾಗಿರಿಸುತ್ತವೆ. ಉದಾಹರಣೆಗೆ ಕೈಮಗ್ಗ, ಮಣ್ಣಿನ ಕಲೆ, ರೇಷ್ಮೆ ನೇಯ್ಗೆ, ಕಂಚಿನ ಕೆಲಸ. ಕಡಿಮೆ ಬಂಡವಾಳ ಮತ್ತು ತಂತ್ರಜ್ಞಾನ. ಇವುಗಳನ್ನು ಪ್ರಾರಂಭಿಸಲು ಹೆಚ್ಚಿನ ಬಂಡವಾಳದ ಅಗತ್ಯವಿಲ್ಲ. ಸರಳ ಸ್ಥಳೀಯ ತಂತ್ರಜ್ಞಾನ ಮತ್ತು ಉಪಕರಣಗಳನ್ನು ಬಳಸುತ್ತಾರೆ. ಸ್ಥಳೀಯ ಅಭಿವೃದ್ಧಿ. ಸ್ಥಳೀಯ ಕಚ್ಚಾ ವಸ್ತುಗಳನ್ನು ಬಳಸಿ ಸ್ಥಳೀಯ ಮಾರುಕಟ್ಟೆಗೆ ಪೂರೈಸುವುದರಿಂದ ಸ್ಥಳೀಯ ಗ್ರಾಮೀಣ ಅಭಿವೃದ್ಧಿ ಬಲಗೊಳ್ಳುತ್ತದೆ. ಆದಾಯದ ಮೂಲ. ಕೃಷಿ ಇಲ್ಲದ ಅವಧಿಯಲ್ಲಿ ರೈತರಿಗೆ ಮತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ಹೆಚ್ಚುವರಿ ಆದಾಯದ ಮೂಲವಾಗಿ ಕಾರ್ಯನಿರ್ವಹಿಸುತ್ತದೆ. ರಾಷ್ಟ್ರೀಯ ಆದಾಯಕ್ಕೆ ಕೊಡುಗೆಗಳು. ಕೈಗಾರಿಕಾ ತೀವ್ರ ಉದ್ಯಮ. ಈ ಕೈಗಾರಿಕೆಗಳಿಗೆ ಕಡಿಮೆ ಬಂಡವಾಳ ಮತ್ತು ಹೆಚ್ಚು ಶ್ರಮ ಅವಶ್ಯಕ. ಉದ್ಯಮಾವಕಾಶ. ಕೃಷಿ ನಂತರ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳು ಭಾರತದ ಹೆಚ್ಚಿನ ಸಂಖ್ಯೆಯ ಜನರಿಗೆ ಉದ್ಯೋಗ ಕಲ್ಪಿಸುತ್ತವೆ. ಇವು ನಿರುದ್ಯೋಗ ಮತ್ತು ಅರ್ಧ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಲು ಸಹಾಯ ಮಾಡುತ್ತವೆ. ಮಹಿಳಾ ಸಬಲೀಕರಣ. ಮನೆಯಲ್ಲಿ ಕೆಲಸ ಮಾಡಲು ಅವಕಾಶ ನೀಡುವುದರಿಂದ ಗ್ರಾಮೀಣ ಮಹಿಳೆಯರ ಆರ್ಥಿಕ ಸಬಲೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ರಫ್ತು ಮತ್ತು ವಿದೇಶಿ ವಿನಿಮಯ ಗಳಿಕೆ. ಅಂತಾರಾಷ್ಟ್ರೀಯ ಬೇಡಿಕೆ. ಭಾರತದ ಕರಕುಶಲ ವಸ್ತುಗಳು, ಜವಳಿ, ರೇಷ್ಮೆ, ಕೈಮಗ್ಗದ ಉತ್ಪನ್ನಗಳು, ಚರ್ಮದ ಸರಕುಗಳು ಮತ್ತು ಖಾದಿಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ಬೇಡಿಕೆ ಇದೆ. ಮತ್ತು ಆದಾಯ ಹೆಚ್ಚಳ. ಈ ರಫ್ತಿನ ಮೂಲಕ ದೇಶಕ್ಕೆ ಹೆಚ್ಚು ಗಣನೀಯವಾಗಿ ವಿದೇಶಿ ವಿನಿಮಯವನ್ನು ತಂದು ಕೊಡುತ್ತವೆ.
ಇವುಗಳು ರಫ್ತಿನಲ್ಲಿ ಒಟ್ಟು ಮಹತ್ವ ಕೊಡುಗೆಯನ್ನು ನೀಡುತ್ತವೆ. ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿ ಈ ಕೈಗಾರಿಕೆಗಳನ್ನು ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಸ್ಥಾಪಿಸಲು ಸುಲಭವಾಗಿದೆ. ಪ್ರಾದೇಶಿಕ ಅಸಮತೋಲನ ನಿವಾರಣೆ ಭಾರತ ಪ್ರಾದೇಶಿಕ ಅಸಮಾನತೆಯನ್ನು ಕಡಿಮೆ ಮಾಡಲು ಮತ್ತು ಆರ್ಥಿಕ ಸಮಾನ ಸಂಪಾದನೆ ವಿತರಣೆಯನ್ನು ಖಚಿತಪಡಿಸಿಕೊಳ್ಳಲು ಸಹಾಯಕವಾಗಿವೆ. ರಾಷ್ಟ್ರೀಯ ಆದಾಯಕ್ಕೆ ಜಿಡಿಪಿ ಕೊಡುಗೆ ಕೈಗಾರಿಕೆಗಳು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಭಾಗವಾಗಿ ಭಾರತದ ಒಟ್ಟು ದೇಶೀಯ ಉತ್ಪನ್ನಕ್ಕೆ ಗಣನೀಯವಾಗಿ ಕೊಡುಗೆ ನೀಡುತ್ತವೆ. ಕೆಲವು ಮೂಲಗಳ ಪ್ರಕಾರ ಸಣ್ಣ ಕೈಗಾರಿಕೆಗಳು ಜಿಡಿಪಿ ಸುಮಾರು 30% ಮತ್ತು ಒಟ್ಟು ರಫ್ತಿನಲ್ಲಿ 40% ಹೆಚ್ಚು ಕೊಡುಗೆ ನೀಡುತ್ತಿವೆ. ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ ಸಂಪನ್ಮೂಲಗಳು ಸ್ಥಳೀಯ ಸಂಪನ್ಮೂಲಗಳಾದ ಕಚ್ಚಾ ಸಾಮಗ್ರಿಗಳು, ವ್ಯರ್ಥವಾದ ವಸ್ತುಗಳು ಮತ್ತು ಸಾಂಸ್ಕೃತಿಕ ಕೌಶಲ್ಯಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುತ್ತದೆ. ಗುಡಿ ಕೈಗಾರಿಕೆಗಳು ಭಾರತದ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಸರ್ಕಾರದ ಪ್ರೋತ್ಸಾಹ ಮತ್ತು ಇತ್ತೀಚಿನ ಕ್ರಮಗಳು. ಗುಡಿ ಕೈಗಾರಿಕೆಗಳನ್ನು ಉತ್ತೇಜಿಸಲು ಸರ್ಕಾರವು ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ. 1. ಖಾದಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಆಯೋಗ. ಇದು ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ, ಹಣಕಾಸು ಮತ್ತು ಅಭಿವೃದ್ಧಿಗೆ ಮಾರುಕಟ್ಟೆಗೆ ಪ್ರೋತ್ಸಾಹ ನೀಡುವ ಪ್ರಮುಖ ಸಂಸ್ಥೆಯಾಗಿದೆ. 2. ಪ್ರಧಾನ ಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ. ಗ್ರಾಮೀಣ ಪ್ರದೇಶದಲ್ಲಿ ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಆರ್ಥಿಕ ನೆರವು ನೀಡುವುದು. ಕೌಶಲ್ಯ ಅಭಿವೃದ್ಧಿ ಯೋಜನೆ ಕಾರ್ಮಿಕರಿಗೆ ಆಧುನಿಕತೆ ತಂತ್ರಗಳು ಕೌಶಲ್ಯಗಳಲ್ಲಿ ತರಬೇತಿ ನೀಡಲಾಗುತ್ತದೆ. ಇ ಕಾಮರ್ಸ್ ವೇದಿಕೆ ಒಂದು ಜಿಲ್ಲೆಯ ಉತ್ಪನ್ನದಂತಹ ಯೋಜನೆಗಳ ಮೂಲಕ ಸ್ಥಳೀಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ತಲುಪಲು ಸಹಾಯ ಮಾಡುತ್ತದೆ. ಪ್ರಮುಖ ಮಾರುಕಟ್ಟೆ ಸವಾಲುಗಳು. ಮಾರುಕಟ್ಟೆ ಆಧುನಿಕ ಸಾಮಾಜಿಕ ನಿಯಂತ್ರಣದಲ್ಲಿ ಬಳಸಲಾಗುತ್ತದೆ. ಉತ್ಪನ್ನಗಳ ಮಾರುಕಟ್ಟೆ ಮಾರಾಟಕ್ಕಾಗಿ ಸರಿಯಾದ ವೇದಿಕೆ ಸಿಗುವುದಿಲ್ಲ. ಕಚ್ಚಾ ವಸ್ತುಗಳ ಬೇಡಿಕೆ. ಗುಣಮಟ್ಟವಾದ ಕಚ್ಚಾ ವಸ್ತುಗಳ ಪೂರೈಕೆಯಲ್ಲಿ ಅನಿಶ್ಚಿತಗೊಳ್ಳುತ್ತವೆ ಮತ್ತು ಅವುಗಳ ಬೆಲೆ ಏರಿಳಿತ. ಹಣಕಾಸು ಮತ್ತು ಸಾಲ ಸಣ್ಣ ಪ್ರಮಾಣದಲ್ಲಿರುವುದರಿಂದ ಬ್ಯಾಂಕುಗಳಿಂದ ಸುಲಭವಾಗಿ ಸಾಲ ಪಡೆಯಲು ಕಷ್ಟ ಮತ್ತು ಅವು ಸರ್ಕಾರಿ ಯೋಜನೆ ಬಗ್ಗೆ ಮಾಹಿತಿಯು ಕೊರತೆ ಇರುತ್ತದೆ. ತಂತ್ರಜ್ಞಾನ ಮತ್ತು ಕೌಶಲ್ಯಗಳು. ಹಳೆಯ ಬೇಡಿಕೆ ಇಂದಿನಂತೆ ಸುಲಭವಾಗಿ ಮಾರುಕಟ್ಟೆಯಲ್ಲಿ ಸಿಗದ ವಸ್ತುಗಳು ಲಭ್ಯವಿಲ್ಲ. ಗುಣಮಟ್ಟವಾದ ನಿಯಂತ್ರಣ. ಗ್ರಾಹಕರ ಇಂದಿನ ಬೇಡಿಕೆ ತಕ್ಕಂತೆ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದು ಮತ್ತು ಅವುಗಳ ಸರಕು ಸೇವೆಗಳನ್ನು ಕಾಪಾಡಿಕೊಳ್ಳುವುದು.